ಸಮಯ 5:45 ಆಗುತ್ತಿರುವುದರಿಂದ ಮನೆಗೆ ಹೋಗಲು ತಡವಾಗಬಹುದೆಂದು ಕಲ್ಪಿಸಿಕೊಂಡು ನನ್ನನ್ನು ಬಸ್ ಸ್ಟ್ಯಾಂಡ್ವರೆಗೆ ತಲುಪಿಸಿದರೆ ಸಾಕು ಎನ್ನುತ್ತಿದ್ದಂತೆ, ಇಲ್ಲ ಪರವಾಗಿಲ್ಲ, ನಿನ್ನನ್ನು ಮನೆಯವರೆಗೆ ಬಿಟ್ಟು ಬರುತ್ತೇನೆ, ಎಷ್ಟೇ ಆದರೂ ನಾನು ನಿಮ್ಮ ಸಹಪಾಠಿ ಅಲ್ಲವೇ, ನನ್ನನ್ನು ನಿಮ್ಮ ಮನೆಯ ಹತ್ತಿರ ಬಿಟ್ಟುಕೊಡುವುದಿಲ್ಲವೇ ಎನ್ನುತ್ತಾ ಅವಳಲ್ಲಿ ತುಂಬ ಸ್ನೇಹಪೂರ್ವಕವಾಗಿ ಮಾತನಾಡುತ್ತಿರುವಂತೆ ವರ್ತಿಸುತ್ತಾನೆ. ಪಾಪ, ಅವಳಿಗೆ ಮೊದಲೇ ಫಂಕ್ಷನ್ಗಳಲ್ಲಿ ಊಟ ಮಾಡಿ ಅಭ್ಯಾಸ ಇರಲಿಲ್ಲ. ಮನೆಯಲ್ಲಿ ಅವಳಮ್ಮ ಅವಳಿಗಾಗಿ ಕಾಯುತ್ತಿರುತ್ತಾರೆ. ಹಾಗಾಗಿ ಅವಳು ಸಮಯ ಹೋಗಬಹುದೆಂದು ಸುಮ್ಮನೆ ಡ್ರಾಪ್ ತೆಗೆದುಕೊಳ್ಳಲು ನಿರ್ಧರಿಸುತ್ತಾಳೆ. ಏಕೆಂದರೆ ಆ ದಿನ ಪ್ರಾಂಶುಪಾಲರ ಮನೆಯ ಕಾರ್ಯಕ್ರಮದ ಬಗ್ಗೆ ಅವಳು ಮರೆತು ಹೋಗಿರುತ್ತಾಳೆ. ಅವಳಮ್ಮ ಬೆಳಗ್ಗೆ ಸ್ನಾನ ಮಾಡುತ್ತಿರುವಾಗ ಏನನ್ನೂ ತಿನ್ನದೆ ಕಾಲೇಜಿನಲ್ಲಿ ಪರೀಕ್ಷೆಯ ರಿವಿಷನ್ ಕ್ಲಾಸಸ್ ಇರುವುದರಿಂದ ಬೇಗ ಹೋಗಬೇಕು ಎನ್ನುತ್ತಾ ಅವಸರವಾಗಿ ಅಮ್ಮನಿಗೆ ಸರಿಯಾಗಿ ಮುಖ ಕೂಡ ನೋಡದೆ ಕಾಲೇಜಿಗೆ ಹೋಗಿರುತ್ತಾಳೆ.